ಇದು ಯಾರ್ಯಾರ ಜೀವನದಲ್ಲಿ ಯಾವಾಗಲೂ ಒಂದ್ಸರಿ ಬಂದಿರ್ಬೋದು, ಬಟ್ ನನ್ನ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಆಡಿಯೋ ಅಂಬತ್ ನೋಡ್ರಿ. ಅದೇ ಬಿಟ್ರೆ ನಾನು ಕೇಳ್ಬೇಕಂತಿದ್ದೆ, ಈ ಸಾಂಗು ನಿಂಗವ್ವನ ಅಥವಾ ನಿಂಗವ್ವನ ಎರಡು ಅಂದ್ಕೊಳ್ಳಿ. ನನಗೆ ಡೌಟ್ ಇದ್ದಿದ್ದು ಅದೇ. ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ, ತುಂಬಾ ಚೆನ್ನಾಗಿದೆ ಬಿಟ್ರೆ. ಮೇಡಮ್ ಅವ್ರಿಗೆ ಕೊಡಿ, ಪಾಪ ಹಾಡು ರಿಲೀಸ್ ಮಾಡಿದ್ದು ಸುಮ್ಮನಾಗ್ಬಿಟ್ಟು ಥಂಡಿಗೆ. ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ಥರದ್ದು ಒಂದು ಸಂದರ್ಭ ಬಂದಿತ್ತೆ, ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು. ವಿಜಯ್ ಪ್ರಕಾಶ್ ಸರಿಗೆ ವೇದಿಕೆಗೆ ಸ್ವಾಗತ. ವಿಜಯ್ ಪ್ರಕಾಶ್ ಸರ್ ಒಂದೇ ಅಲ್ಲ ಸರ್, ಒಂದೇ ಮಗು ಅಲ್ವಾ? ಇನ್ನು ಎಂತ ತುಂಟಿ ಇರ್ಬೇಡ ನಿಮ್ಮ ಮಗಳು, ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡು ಪ್ರಕಾರ. ಅಷ್ಟು ಅನುಭವಿಸಿ ಆಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್. ಅಲ್ಲ ಅಲ್ಲಿ ಹಿಂಗೆ ಹೋಗ್ಬಿಡೋಣ ಹಿಂಗೆ. ರೀಸೆಂಟ್ ಅನುಭವ ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ಥರನೇ ಇದೆ. ಇಲ್ಲ, ಆ ಥರದ್ದೇನಿಲ್ಲ. ತುಂಬಾ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗು ಆಗಿದ್ರೇನೆ ಕಾಟ ಜಾಸ್ತಿ. ಏನಂತೆ ವಿಜಯ್ ಮಾತಿಗೆ? ಸರ್ ಏನಾದ್ರು ಹೇಳ್ಬೇಕು ನೀನು, ಒಬ್ಬ ಗಂಡು ಮುತ್ತೈದೆ ಆಗಿ. ಅದೇ ಹೇಳಿದ್ರಲ್ಲ ಸರ್, ಈ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ. ಹಾ, ನಿಮ್ಮ ಮಗು ಚಿಕ್ಕದು, ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ರಲ್ಲ. ಹಾ, ಅದಕ್ಕೇನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೊಬೇಕಾಗಿದೆ ಈ ವಿಷಯನ. ಇಲ್ಲ, ವಿಜಯ್ ಸರ್ ಹತ್ರ ಕೇಳ್ಕೋತೀನಿ. ಹಾ, ಹೌದಾ? ಕೇಳೋ ಕರೆಕ್ಟಾಗಿ ಎರಡು ಮಾತು ಸರ್. ನಾನು ಸರ್ ಮೊದಲನೇದಾಗಿ ಐ ಥಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನು ಕಾಣುತ್ತೆ ಅದು. ಅಂದರೆ ಒಂದು ಆರ್ಟಿಸ್ಟ್ ಆಗ್ಬೋದು, ವಿಜಯ್ ಸರ್, ರಚಿತಾ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ರಜನೀಶ್ ಅವ್ರದ್ದು ಮ್ಯೂಸಿಕ್ಕು ಆ್ಯಂಡ್ ಭಟ್ರದ್ದು ಲಿರಿಕ್ಸು ಪ್ಲಸ್ ಸರ್ದು ವಾಯ್ಸು ಆ್ಯಂಡ್ ಸಿನಿಮಾಟೋಗ್ರಫಿ ಮೇಲೆಲ್ಲ ಕೇಳ್ತಾರೆ ಯಾರು ಮಾಡಿರೋದು ಅಂತ, ಅದಕ್ಕೆ ಸ್ವಾಮಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ. ಥಿಂಕ್ ಇದು ತುಂಬ ತಿನ್ ಲೈನ್ ಅದು. ಇದನ್ನ ಚೂರು ಜಾಸ್ತಿ ಏನಾದ್ರು ಅಂದರೆ ಭಟ್ರು ಯಾವಾಗಲೂ ಹೇಳ್ತಾ ಇದ್ರು, ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲ್ಲ ಹಂಗೆ ಅಂತ. ಬಟ್ ಅವ್ರು ಹೇಳಿದ್ರಲ್ಲ, ಐ ಥಿಂಕ್ ಪ್ರೊಡ್ಯೂಸರ್ ಹೇಳಿದ್ರು, ಕುಳ್ರು ತುಂಬ ಬುದ್ಧಿವಂತರು ಅಂತ. ಭಾಳ ತುಂಬ ಸ್ಮಾರ್ಟಾಗಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ ತುಂಬ ಇನ್ನೊಂದು 4 ಸತಿ ನೋಡ್ಬೋದು ಅದನ್ನು. ಅಂದರೆ ಈವನ್ ಮಕ್ಕಳನ್ನು ಕೂರಿಸ್ಕೊಂಡು ತೋರಿಸೋ ಅಂತ ಒಂದು, ಅಂದರೆ ಈ ಥರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನಿಸ್ತು. ಅದ್ಭುತವಾಗಿದೆ. ಆ್ಯಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟ ಸಾಂಗ್ ಪ್ರೀತಿಯ ದೇವರು ಕೊಟ್ಟ ಅಂತ ಬರುತ್ತಲ್ಲ, ಅದೊಂದು ಫೀಲ್ ಅನಿಸ್ತು ನನಗೆ. ಎಸ್ಪೆಷಲಿ ಲೈನ್ಸ್ ಬರುತ್ತೆ, ಅದು ರೊಟ್ಟಿ ಮತ್ತು ಊಟ ಅಂತೆಲ್ಲ, ಆ ಥರದೊಂದು ಫೀಲ್ ಸಿಕ್ತು. ಐ ಥಿಂಕ್ ತುಂಬ ದಿನಗಳಾದ್ಮೇಲೆ ನೋಡೋದಂಥ ಸಾಂಗು. ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ. ಡೆಫಿನೆಟ್ಲಿ ಆ ಬ್ಲಾಕ್ ಬಸ್ಟರ್ ಇದು. ಆಲ್ ದಿ ಬೆಸ್ಟ್ ವಿಜಯ್ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈಗಲೇ ಹೇಳ್ಬಿಡ್ತೀನಿ ಇಬ್ರಿಗೂ. ಸೂಪರ್ ಜಡೇಶ್, ಸೂಪರ್. ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ, ಎಲ್ಲ ಗಣ್ಯರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯೋಗರಾಜ್ ಭಟ್ ಸರ್ ಅಂದರೆ ಒಂದು ನಾಟಿನೆಸ್ ಇರುತ್ತೆ, ಅದೆಲ್ಲ ಕರೆಕ್ಟೇ, ಅದ್ಭುತವಾಗಿದೆ. ಆ ನಾಟಿನೆಸ್ ಡೆಫಿನೆಟ್ಲಿ ಇದೆ. ಬಟ್ ಅದಕ್ಕೂ ಮೀರಿದ್ದ ಒಂದು ಪ್ಯೂರಿಟಿ, ಐ ಥಿಂಕ್ ಬಿಕಾಸ್ ಆಫ್ ವಿಜಯ್ ಸರ್ ಆ್ಯಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿರುವ, ನಾನು ರಚಿತಾ ಅವ್ರಿಗೆ ಹೇಳ್ತಾ ಇದ್ದೆ, ಅಂದರೆ ಈ ವಯಸ್ಸಿನ ಒಂದು ಮೆಚ್ಯೂರಿಟಿ ಇಟ್ಕೊಂಡು ಒಂದು ಪರ್ಫಾರ್ಮ್ ಮಾಡೋದಿರ್ಬೋದು, ಅಥವಾ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಗೊತ್ತಾಗ್ದಲೇ ರೀತಿ ಒಂದು ಪ್ಯೂರಿಟಿ ಲೆವೆಲ್ ತೋರಿಸೋದು, ಇಟ್ಸ್ ಎಕ್ಸ್ಟ್ರಾಡಿನರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಫ್ರೇಮ್ಸ್ ಅಂತೂ ಸ್ವಾಮಿ ಸರ್ ಪೇಂಟ್ ಎಲ್ಲಿದ್ದೀರಾ ಗೊತ್ತಿಲ್ಲ, ಪೇಂಟಿಂಗ್ ಥರ ಇದೆ ಪ್ರತಿ ಫ್ರೇಮ್. ರಚಿತಾ ಅವರು ಮತ್ತು ವಿಜಯ್ ಸರ್ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಅದಕ್ಕಿಂತ ಮುದ್ದಾಗಿ ಫ್ರೇಮ್ಸ್ ಇದೆ. ಕಣ್ಣು ನಿಮ್ಮ ಫ್ರೇಮ್ಗಳ ಮೇಲೆ ಹೋಗ್ತಾ ಇತ್ತು ನನಗೆ. ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಆ್ಯಂಡ್ ಅಜನೀಶ್ ಸರ್, ನಿಮ್ದೊಂಥರ ಹೇಳಿ ಮಾಡಿಸಿದ ಕಾಂಬಿನೇಷನ್, ಅದನ್ನು ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಆಲ್ರೆಡಿ ಅ ಬ್ಲಾಕ್ ಬಸ್ಟರ್. ಜಡೇಶ್ ಸರ್, ನಿಮ್ಮ ಸಿನಾಪ್ಸಿಸ್ ಕೇಳಿದ್ದೀನಿ ನಾನು, ಅದ್ಭುತವಾದ ಕತೆ. ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಂಡಿದ್ದೀರಾ, ಐ ಹ್ಯಾವ್ ಟು ಸೇ. ಆ್ಯಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದರೆ ಒಂದು ಒಳ್ಳೆ ಸಕ್ಸಸ್ ಏನು ಸಿಗುತ್ತೆ ಅಂತಾರೆ, ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಮ ತಂಡದಲ್ಲಿರುವಂಥ ಎನರ್ಜಿ ಅದ್ಭುತವಾಗಿದೆ. ದಿಸ್ ಇಸ್ ಎ ಶ್ಯೂರ್ ಶಾಟ್ ಆ್ಯಂಡ್ ಐ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.